ತಾಯಿ ಸಮಾನ ಅಂತ ಹೇಳಿದ್ರು. ನಿಮ್ಮ ಜೊತೆನೂ ಕೂಡ ಸಂಬಂಧ ಕಟ್ಟುವಂಥ ಕೆಲಸವನ್ನು ಯಾವನು ಟ್ರೋಲ್ ಮಾಡ್ತಾನಲ್ಲ ಮೋಸ್ಟ್ಲಿ ಅವನು ಅವ್ರ ತಾಯಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಾನೆ. ಮರ್ಮಾಂಗದಲ್ಲಿ 6 ಇಂಚು ಮಣ್ಣು ತುಂಬಿ ಕೊಂದಂಥವ್ರಿಗೆ ಇದ್ಯಾವುದು ಸರ್ ಇದು? ಈ ಹೋರಾಟ ನಿಂತ್ಕೊಂಡಿದ್ದೆ ಯೂಟ್ಯೂಬರ್ಗಳಿಂದ. ನಿಜವಾಗಲೂ ಕೂಡ ಇಡೀ ದೇಶ ಅಲ್ಲ ಜಗತ್ತೇ ಇದನ್ನ ದಾಖಲೆ ಮಾಡುತ್ತೆ. ಈ ಹೋರಾಟವನ್ನ ಯೂಟ್ಯೂಬರ್ಗಳ ಪಾತ್ರ ಅದು ಬಹಳ ದೊಡ್ಡದಿದೆ. ಇವರಿಗೆ ಅವಮಾನ ಆಗಿದೆ ಅಂತ ಹೇಳಿದ್ರೆ 10 ಕೋಟಿ ಕೇಸ್ ಹಾಕೋ ಬದಲು 10 ರೂಪಾಯಿ ಹುಂಡಿಗೆ ಹಾಕ್ತೇನೆ ಅವ್ರಿಗೆ ಏನಾದ್ರು ಆಗಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಹಾಕಲ್ಲ ಅಂತ ಹೇಳಿದ್ರೆ ಅವ್ರು ನಂಬಲ್ಲ. ಅವರು ದೇವರನ್ನ ಬರೀ ವ್ಯಾಪಾರಕ್ಕೋಸ್ಕರ ಮಾತ್ರ ಇಟ್ಟಿದ್ದಾರೆ. ತಾಯಿ ಸಮಾನ ಅಂತ ಹೇಳಿದ್ರಿ, ನಿಮಗೂ ಕೂಡ ಅವ್ರ ಮೇಲೆ ಆ ರೀತಿ ಆಯಿತು. ಬಟ್ ಅವ್ರನ್ನೇ ಮಾತಾಡಿಸ್ತೆ ಮತ್ತೆ ಒಂದಷ್ಟು ಜನ ಈ ರೀತಿ ಅವರು ತುಂಬ ಬೇಜಾರು ಮಾಡ್ಕೊಂಡ್ರು. ಸೊ ನಿಮಗೆ ಬೇಜಾರಾಗ್ಬೋದು. ನಿಮ್ಮ ಜೊತೆನೂ ಕೂಡ ಸಂಬಂಧ ಕಟ್ಟುವಂಥ ಕೆಲಸವನ್ನು, ಯಾಕಂದರೆ ಜನಗಳಿಗೆ ಗೊತ್ತಾಗಲಿ ಅನ್ನೋ ಒಂದೇ ವಿಚಾರಕ್ಕೆ ಹೇಳ್ತಿದ್ದೀನಿ. ನೀವು ಆ ಭಾವನೆಯನ್ನು ಇಟ್ಕೊಂಡಿದ್ದೀರಿ ಅವ್ರ ಮೇಲೆ. ಬಟ್ ನಿಮ್ಮ ಜೊತೆನೂ ಸಂಬಂಧ ಕಲ್ಪಿಸೋ ರೀತಿಯಲ್ಲಿ ಒಂದಷ್ಟು ಟ್ರೋಲ್, ಅವ್ರು ಯಾವನು ಟ್ರೋಲ್ ಮಾಡ್ತಾನಲ್ಲ ಮೋಸ್ಟ್ಲಿ ಅವನು ಅವ್ರ ತಾಯಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಾನೆ. ಯಾಕಂದರೆ ಇವ್ರದ್ದು ಅದೇ ದಂಧೆ ಇದು. ನಾನು ಈಗ ತಾನೇ ನಿಮ್ಗೆ ಹೇಳಿದ್ನಲ್ಲ, ಈ ಥರ ಒಂದಿಷ್ಟು ಫೇಕ್ ಅಕೌಂಟ್ ಮಾಡಿಕೊಂಡು ಅಥವಾ ಕೆಲವೊಂದಿಷ್ಟು ಜನ ರಾತ್ರಿ ಕುಡಿಯೋದಕ್ಕೆ ಕಬಾಬ್ ತಿನ್ನೋದಕ್ಕೆ ಅವನು ಅವ್ರ ತಾಯಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ಬೇಕು. ಅವನು ಅವ್ರ ತಾಯಿ ಜೊತೆಗೇನೋ ಅವ್ರ ತಂಗಿ ಜೊತೆಗೇನೋ ಅವ್ರ ತಾಯಿ ಜೊತೆಗೇನೋ ತಂಗಿ ಜೊತೆಗೆ ಸಂಬಂಧ ಇಟ್ಕೊಂಡಿರ್ಬೇಕು ಅವನು. ನಾನು ಒಂದಷ್ಟು ಬೇರೆ ವಿಚಾರಗಳು ಹೇಳ್ತಾರೆ, ಓಕೆ ಏನೋ ದುಡ್ಡು ಮಾಡ್ಕೊಂಡಿದ್ದಾರೆ, ಯಾಕಂದ್ರೆ ಬಾಯಿ ಚಪ್ಪಲಿಗೆ 100 ಹೇಳ್ಬೋದು. ಬಟ್ ಇಂಥ ವಿಚಾರಗಳನ್ನ ಹೇಳ್ಬೇಕಾದ ಸಂದರ್ಭದಲ್ಲಿ ಒಂದಷ್ಟು ಮಾನಸಿಕವಾಗಿ ಕುಗ್ಸುವಂತ ಟೆಕ್ನಿಕ್. ಆಗ ಹೇಳಿದ್ನಲ್ಲ, ನೀವು ಕೇಳೋಕ್ಕಿಂತ ಬಿಫೋರ್ ನಾನು ಎಕ್ಸಾಂಪಲ್ ಕೊಟ್ಟೆ. ಕಾವ್ಯ ಮರ್ಡರ್ ಕೇಸ್ನಲ್ಲಿ ಹಾಗೆ ಮಾಡಿದ್ ನಾವು. ಇದನ್ನೆಲ್ಲ ಮಾಡ್ತಾ ಇರೋದು ಅದೇ ಸಿಂಡಿಕೇಟೇ ಮಾಡ್ತಾ ಇರೋದು. ನಾವು ಮಾನಸಿಕವಾಗಿ ಕುಗ್ಗಬೇಕು ಅಂತೇಳಿ. ಇದು ಎಷ್ಟು ಅಂದರೆ ನೀವು ಹೇಳಿದ್ರಿ ಸರ್, ನೀವು ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಿ. ಅವ್ರನ್ನೂ ಇತ್ತೀಚೆಗೆ, ಯಾಕಂದರೆ ಒಂದು ಕಡೆ ಇದ್ದಾಗ ಅವರ ಗಂಡನನ್ನು ಕೂಡ ಕಳ್ಕೊಂಡಿದ್ದಾರೆ, ಮಗಳು ಹೋಗಿದ್ದಾರೆ ಅಂತ. ಹಾಗಿರ್ಬೇಕಾದ್ರೆ ಎಷ್ಟು ಘಾಸಿ ಆಗುತ್ತೆ ಆ ಅಮ್ಮನಿಗೆ, ಅಥವಾ ಈಗ ಹೇಳಿದಾಗ ಅಥವಾ ನಿಮ್ಮ ಫ್ಯಾಮಿಲಿಗಾದರೂ ಅಷ್ಟೇ ಎಷ್ಟು ಇದಾಗುತ್ತೆ. ಈ ಒಂದು ಕಾಮನ್ ಸೆನ್ಸ್, ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಅಂತ ಹೇಳಿದರೆ ಬೇರೆ ವಿಚಾರಗಳು ನಾನು ಹೇಳಿ ಓಕೆ ಏನೋ ಹೇಳ್ತಾರೆ, ಬಾಯಿಗೆ ಚಪ್ಪಲಕ್ಕೋ ಇನ್ನೊಂದಕ್ಕೋ ಅಂತ ಸುಮ್ಮನೆ ಆಗುತ್ತೆ. ಬಟ್ ಇಂಥ ವಿಚಾರಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅದು ಎಷ್ಟು ಮಟ್ಟಿಗೆ ಘಾಸಿ ಆಗುತ್ತೆ ಸರ್? ಮರ್ಮಾಂಗದಲ್ಲಿ 6 ಇಂಚು ಮಣ್ಣು ತುಂಬಿ ಕೊಂದಂಥವ್ರಿಗೆ ಇದ್ಯಾವುದು ಸರ್ ಇದು? ಯಾರ ಕ್ಯಾರೆಕ್ಟರ್ ಬೇಕಾದರೂ ಏನು ಅವ್ರಿಗೆ ಏನಿಲ್ಲ, ಏನು ಇವ್ರಿಗೆ ತಾಯಿ ತಂಗಿ ಅನ್ನೋ ಗೌರವನೇ ಇಲ್ಲ. ಏನಂದರೆ ಏನು ಬಾಯಿಗೆ ಬಂದಂಗೆ, ಯಾಕಂದ್ರೆ ದುಡ್ಡು ಇರ್ತದಲ್ಲ, ಇಷ್ಟು ಪೋಸ್ಟಿಗೆ ಇಷ್ಟು ಅಂತ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಸರ್ ಯಾವ ರೀತಿಯಾಗಿ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು? ಸರ್ ಹೋರಾಟ ಅಂತ ಹೇಳಿದ್ರೆ ಇದರಲ್ಲಿ ಜಾಗೃತಿ, ಜನರು ಒಗ್ಗಟ್ಟಾಗಬೇಕು. ಜನರು ಎಲ್ಲರೂ ಸೇರಿ, ಮುಂಚೆ ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದರು, ಒಬ್ಬರೇ ಇದ್ದರು. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಸಾವಿರಾರು ಲಕ್ಷಾಂತರ ಜನ ಮುಂದೆ ಬಂದಿದ್ದಾರೆ. ತಮ್ಮಂಥ ಅನೇಕ, ನಿಜವಾಗ್ಲೂ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ಹೋರಾಟ ನಿಂತ್ಕೊಂಡಿದ್ದೇ ಯೂಟ್ಯೂಬರ್ಗಳಿಂದ. ದೊಡ್ಡ ದೊಡ್ಡ ಚಾನಲ್ಗಳು ಮಾತಾಡ್ತಾ ಇಲ್ಲ. ಸುಮಾರು ಜನ ಯೂಟ್ಯೂಬರ್ಗಳಿಗೆ ಆಫರ್ ಕೂಡ ಕೊಟ್ಟರು. ಕೆಲವೊಂದಿಷ್ಟು ಜನ ಆ ಕಡೆ ಹೋದರು. ಬಟ್ ಕೆಲವೊಂದಿಷ್ಟು ಜನ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೇ ಈ ಹೋರಾಟ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಮಹೇಶ್ ಶೆಟ್ಟರ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರು. ನಿಜವಾಗಲೂ ಕೂಡ ಇಡೀ ದೇಶ ಅಲ್ಲ ಜಗತ್ತೇ ಇದನ್ನು ದಾಖಲೆ ಮಾಡುತ್ತೆ. ಈ ಹೋರಾಟವನ್ನು ಯೂಟ್ಯೂಬರ್ಗಳ ಪಾತ್ರ, ಪೇಜ್ ರೈಟರ್ಗಳ ಪಾತ್ರ ಅದು ಬಹಳ ದೊಡ್ಡದಿದೆ. ಹೀಗಾಗಿ ಇದು ಜನಜಾಗೃತಿ ಮುಖಾಂತರನೇ ನ್ಯಾಯ ಸಿಗುತ್ತೆ. ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಜನರ ಮುಂದೆ ನಾವು ಸತ್ಯಾಸತ್ಯ ಮುಂದೆ ಇಡ್ತಾ ಇದ್ದೀವಿ. ನಾವೇನು ಕೆಟ್ಟದಾಗ ಟ್ರೋಲ್ ಮಾಡಿದ್ವಾ? ಯಾರ್ದಾದ್ರೂ ಒಬ್ಬರದ್ದು ನಮಗೆ ಬೈದಂತಹ ಯೂಟ್ಯೂಬರ್ದು ಸ್ಟ್ರೈಕ್ ಕೊಟ್ಟವಾ? ಕಾಪಿರೈಟ್ ಕೇಸ್ ಮಾಡಿದ್ವಾ? ಯಾರ್ದಾದ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ವಿ? ಯಾರ ಮೇಲೂ ಹಾಕಿಲ್ಲ. ನಿಮಗೆ ಇನ್ನೊಂದು ಸುಮ್ಮನೆ ನಿಮಗೆ ಚರ್ಚೆಗೋಸ್ಕರ ಸರ್, ಎಲ್ಲೇ ಏನೇ ಜಗಳ ಆದರೂ, ಯಾರಿಗೇ ಅವಮಾನ ಆದರೂ, ಅವನು ಮೊದಲು ಭಕ್ತ ಏನು ಮಾಡ್ತಾನೆ, ನಾನು ದೇವರಿಗೆ ಹರಕೆ ಹೊರ್ತೀನಿ ಅಂತೇಳಿ 10 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತಾನೆ. ಆ ಪದ್ಧತಿ ಇವತ್ತಿಗೂ ಇದೆ ನಮ್ಮೂರಲ್ಲಿ. ಇವರಿಗೆ ಅವಮಾನ ಆಗಿದೆ ಅಂತ ಹೇಳಿದರೆ 10 ಕೋಟಿ ಕೇಸ್ ಹಾಕೋ ಬದಲು 10 ರೂಪಾಯಿ ಹುಂಡಿಗೆ ಹಾಕ್ತೇನೆ, ಅವ್ರಿಗೇನಾದರೂ ಆಗಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಇವರಿಗೆ, ದೊಡ್ಡವರಿಗೆ, ಆ ಕುಟುಂಬದವರಿಗೆ, ಪ್ರಭಾವಿ ಕುಟುಂಬದವರಿಗೆ, ಆ ದೇವಸ್ಥಾನದ ಕಾಂಟ್ರಾಕ್ಟರ್ಗಳಿಗೆ 10 ರೂಪಾಯಿ ಇಲ್ವ ಅವ್ರ ಹತ್ರ? ಮಹೇಶ್ ಶೆಟ್ಟಿ ತಿಮರೋಡಿನ ನೀನೇ ನೋಡ್ಕೋಪ ಅಂತಂದು ಹೇಳಿ ಜನ ಹೇಗೆ ನಂಬ್ತಾರೆ, ಅದೇ ರೀತಿಯಾಗಿ ಅವರು ಕೂಡ ಎಲ್ಲಕ್ಕಿಂತ ಜಾಸ್ತಿ ಅವ್ರನ್ನ ನಂಬಬೇಕಾಗಿತ್ತು. ಅವ್ರ ಕಾಣಿಕೆ ಹಾಕೋ ಬದಲು ಯಾಕಪ್ಪ 10 ಕೋಟಿ ಕೇಸ್ ಹಾಕ್ತೀರಿ ಮಹೇಶ್ ಶೆಟ್ಟರ್ ಮೇಲೆ? ಸಮೀರ್ ಮೇಲೆ ಯಾಕೆ 10 ಕೋಟಿ? ಕೂಡ್ಲಾರಾಮ್ ಪೇಜ್ ಮೇಲೆ ಯಾಕೆ 10 ಕೋಟಿ? ಗಿರೀಶ್ ಮಠಣ್ಣವ್ರ ಮೇಲೆ ಯಾಕೆ 10 ಕೋಟಿ? ಯಾಕೆ 10 ರೂಪಾಯಿ ಹುಂಡಿಗೆ ಹಾಕ್ರಿ ನೀವು ನಂಬಿದರೆ? ಯಾಕೆ ಹಾಕಲ್ಲ ಅಂತ ಹೇಳಿದ್ರೆ ಅವರು ನಂಬಲ್ಲ. ಅವರು ದೇವರನ್ನ ಬರೀ ವ್ಯಾಪಾರಕ್ಕೋಸ್ಕರ ಮಾತ್ರ ಇಟ್ಟಿದ್ದಾರೆ.
Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.